ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ 1 ಯೋಹಾನ 2ನೇ ಅಧ್ಯಾಯ ಅದರ 1ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಹಾಲೆಲೂಯ. ಪ್ರಿಯರೇ, ಈ ಒಂದು ವಾಕ್ಯವನ್ನ ನಾವು ನೋಡುವುದಾದರೆ, ನಮ್ಮ ಪರವಾಗಿ ತಂದೆಯಾದ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡಲು ಯೇಸು ಸ್ವಾಮಿ ಇದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಪಾಪಗಳ ನಿಮಿತ್ತವಾಗಿ, ನಮ್ಮ ತಪ್ಪುಗಳ ನಿಮಿತ್ತವಾಗಿ ನಮಗೆ ಪಾಪಗಳ ಕ್ಷಮಾಪಣೆ ಈ ಲೋಕದಲ್ಲಿ ಬೇಕು. ಹಾಲೆಲೂಯ. ನಾವು ಮಾಡಿರುವಂಥ ಗೊತ್ತೋ ಗೊತ್ತಿಲ್ಲದೆ, ತಿಳಿದೋ ತಿಳಿಯದೆ ಮಾಡಿರುವಂಥ ಪ್ರತಿಯೊಂದು ಅಪರಾಧಗಳಿಗೆ ನಮಗೆ ಈ ಲೋಕದಲ್ಲೇ ನಮಗೆ ಕ್ಷಮೆ ಸಿಗಬೇಕು. ಆ ಕ್ಷಮೆಗಾಗಿನೇ ನಾವು ಯೇಸುವಿನ ಬಳಿ ಬಂದು ಪ್ರಾರ್ಥನೆ ಮಾಡುವಾಗ ಆತನು ನಮ್ಮೆಲ್ಲ ತಪ್ಪು ಅಪರಾಧಗಳನ್ನು ಕ್ಷಮಿಸುವ ಆತನಾಗಿದ್ದಾನೆ. ಹಾಲೆಲೂಯ. ಅಂದರೆ ನಾವು ಪಶ್ಚಾತ್ತಾಪ ಪಟ್ಟು ನಾವು ಮಾಡಿರುವಂಥ ತಪ್ಪುಗಳಾಗಲಿ ಪಾಪಗಳಾಗಲಿ ಅದರ ಕುರಿತಾಗಿ ನಮಗೆ ಒಂದು ವೇದನೆ ಉಂಟಾಗಿ ಆ ಒಂದು ಪಶ್ಚಾತ್ತಾಪದ ಮನಸ್ಸಿನಿಂದ ದೇವರ ಬಳಿ ಬಂದು, ದೇವರೇ, ನಾನು ಈ ಪಾಪನ ನಾನು ಮಾಡಬಾರ್ದಾಗಿತ್ತು, ಈ ತಪ್ಪನ್ನು ನಾನು ಮಾಡಬಾರ್ದಾಗಿತ್ತು, ಇದನ್ನು ನಾನು ಮಾಡಿಬಿಟ್ಟೆ ಎಂಬುದಾಗಿ ದೇವರ ಬಳಿ ನನ್ನನ್ನು ಕ್ಷಮಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನು ತಂದೆಯಾದ ದೇವರ ಬಳಿ ನಮಗೋಸ್ಕರ ವಿಜ್ಞಾಪನೆ ಮಾಡಿ ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವಂಥ ಯಜ್ಞವಾಗಿದ್ದಾನೆ. ಹಾಲೆಲೂಯ. 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 8ನೇ ವಚನದಲ್ಲಿ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನ ಶುದ್ಧ ಮಾಡುವನು. ಹಾಲೆಲೂಯ. ನಾವು ಈ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮ ಪಾಪಗಳನ್ನ ನಾವು ಒಪ್ಪಿಕೊಂಡು ಅರಿಕೆ ಮಾಡಬೇಕು ಎಂಬುದಾಗಿ. ಹಾಲೆಲೂಯ. ದೇವರ ಬಳಿ ಬಂದು, ಮನುಷ್ಯರ ಬಳಿ ಅಲ್ಲ, ನಾವು ದೇವರ ಬಳಿ ಬಂದು ನಾವು ಮಾಡಿರುವಂಥ ಪ್ರತಿಯೊಂದು ತಪ್ಪುಗಳನ್ನ ಆತನಿಗೆ ಅರಿಕೆ ಮಾಡುವಾಗ, ದೇವರೇ, ನಾನು ಈ ರೀತಿ ನಾನು ತಪ್ಪು ಮಾಡಿದೆಪ್ಪ, ನನ್ನ ಕ್ಷಮಿಸ್ಬಿಡು ಎಂಬುದಾಗಿ ನಾವು ಆತನ ಬಳಿ ಕೇಳುವಾಗ ಕರುಣಾಮಯಿಯಾದ ತಂದೆಯಾದ ಯೇಸು ಸ್ವಾಮಿ ನಮ್ಮನ್ನು ಆತನು ಕ್ಷಮಿಸುವ ಆತನಾಗಿದ್ದಾನೆ. ಒಂದು ಶುಭ ಸಂದೇಶ ಏನು ಎಂಬುದಾಗಿ ನೋಡುವಾಗ, ಕಲ್ವಾರಿ ಶಿಲುಬೆಯಲ್ಲಿ ನಜರೇತಿನ ಯೇಸು ಸ್ವಾಮಿ ನಮ್ಮ ತಪ್ಪುಗಳಿಗಾಗಿ ಪಾಪಗಳಿಗಾಗಿ ಆತನು ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ಒಂದು ನಿವಾರಣಾ ಯಜ್ಞವಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಈಗ ನಮಗೆ ಒಂದು ನಿರೀಕ್ಷೆ ಇದೆ. ಅದು ಏನೆಂಬುದಾಗಿ ನೋಡುವಾಗ, ನಾವು ಯೇಸುವಿನ ಬಳಿ ಬರುವಾಗ ಯೇಸು ಸ್ವಾಮಿ ನಮ್ಮೆಲ್ಲ ತಪ್ಪು ಅಪರಾಧಗಳನ್ನು ಕ್ಷಮಿಸುವಾತನಾಗಿದ್ದಾನೆ, ನಮ್ಮನ್ನು ಶುದ್ಧ ಮಾಡುವಾತನಾಗಿದ್ದಾನೆ. ಆದರೆ ನಾವು ಮಾಡಬೇಕಾಗಿರೋ ಕಾರ್ಯ ಒಂದೇ ಒಂದು ನಾವು ಮಾಡಿರುವ ತಪ್ಪುಗಳಿಗೆ ನಾವು ಪಶ್ಚಾತ್ತಾಪ ಪಡಬೇಕು. ನಾನು ಈ ರೀತಿ ಮಾಡಬಾರ್ದಾಗಿತ್ತು, ನಾನು ಮಾಡಿಬಿಟ್ನಲ್ಲ ಎಂಬುವಂಥ ಒಂದು ಪಶ್ಚಾತ್ತಾಪ ಮನಸ್ಸಿನಿಂದ ನಾವು ದೇವರ ಬಳಿ ಬರಬೇಕು. 2, ನಾವು ಆತನ ಬಳಿ ನಾವು ಒಪ್ಪಿಕೊಳ್ಳಬೇಕು, ನಾವು ಮಾಡಿರುವ ಎಲ್ಲ ತಪ್ಪು ಅಪರಾಧಗಳನ್ನು ಒಪ್ಪಿಕೊಳ್ಳಬೇಕು. 3ನೇದು, ನಾವು ಮತ್ತೆ ಆ ತಪ್ಪುಗಳನ್ನು ತಿರುಗಿ ನಾವು ಮಾಡಬಾರ್ದು. ಹಾಲೆಲೂಯ. ಆ ತಪ್ಪುಗಳನ್ನು ನಾವು ಮಾಡದೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆಯಬೇಕು. ಖಂಡಿತವಾಗಿ ದೇವರು ನಮಗೋಸ್ಕರ ಆತನು ತಂದೆಯಾದ ದೇವರ ಬಳಿ ವಿಜ್ಞಾಪನೆ ಮಾಡುವ ದೇವರಾಗಿದ್ದಾನೆ. ಈ ಕಾರ್ಯಗಳಿಗಾಗಿ ನೀವು ತುಂಬ ಆಲೋಚನೆ ಮಾಡ್ತಾ ಇರುವುದಾದರೆ, ಇದರಿಂದ ನನಗೆ ಬಿಡುಗಡೆ ಬೇಕು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರುವುದಾದರೆ, ಈ ದಿನದಲ್ಲಿ ಯೇಸು ಸ್ವಾಮಿ ಬಳಿ ಬಂದು ದೇವರಿಗೆ ಅರಿಕೆ ಮಾಡ್ರಿ, ಪಾಪಗಳನ್ನು ಒಪ್ಪಿಕೊಳ್ಳ್ರಿ. ಆತನ ಬಳಿ ನೀವು ಒಪ್ಪಿಕೊಂಡ್ರೆ ಸಾಲ, ಇನ್ನು ಮುಂದೆ ನಾನು ಈ ರೀತಿ ತಪ್ಪು ಮಾಡೋದಿಲ್ಲ, ದೇವರೇ, ನನ್ನ ತಪ್ಪುಗಳನ್ನು ನೀನು ಕ್ಷಮಿಸಪ್ಪ, ನಿನ್ನ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧ ಮಾಡಪ್ಪ ಎಂಬುದಾಗಿ ಕೇಳುವಾಗ ಖಂಡಿತವಾಗಿಯೂ ಆತನು ನಮ್ಮೆಲ್ಲ ತಪ್ಪು ಅಪರಾಧಗಳನ್ನು ಆತನು ಕ್ಷಮಿಸುವ ಆತನಾಗಿದ್ದಾನೆ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಪ್ರಿಯರೇ, ಪ್ರತಿಯೊಂದು ಪಾಪಗಳಿಗೂ ಒಂದು ರಕ್ತ ಬೇಕಾಗಿದೆ. ಆ ಪರಿಶುದ್ಧವಾದ ರಕ್ತವನ್ನ ನಜರೇತಿನ ಯೇಸು ಸ್ವಾಮಿ ಆ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಸುರಿಸಿದ್ದಾನೆ. ಈ ರಕ್ತದಲ್ಲಿ ನಂಬಿಕೆ ಇಟ್ಟು, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ಬಂದು ನೀವು ಪ್ರಾರ್ಥಿಸುವುದಾದರೆ ನಿಮ್ಮೆಲ್ಲ ಪಾಪಗಳು
ಪರಿಹಾರವಾಗಿ ಆತನು ನಿಮಗೆ ಬಿಡುಗಡೆಯನ್ನು ಕೊಟ್ಟು ಸಮಾಧಾನವನ್ನು ಕೊಟ್ಟು ನಡೆಸುವಾತನಾಗಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರವಾಗಲಿ. ಕರ್ತನೆ, ರಾಜಾದಿರಾಜನೇ, ದೇವಾದಿದೇವನೇ, ನಮಗೋಸ್ಕರ ನಮ್ಮ ಪಾಪಗಳಿಗಾಗಿ ಸಮಸ್ತ ಲೋಕದ ಪಾಪಗಳನ್ನು ಪರಿಹಾರ ಮಾಡುವ ಯಜ್ಞವಾಗಿ ಈ ಲೋಕಕ್ಕೆ ಬಂದು ಸ್ವಾಮಿ ದೇವರೇ, ಇಗೋ ದೇವರೇ ನಮ್ಮೆಲ್ಲ ಅಪರಾಧಗಳನ್ನು ಪಾಪಗಳನ್ನು ನೀನು ಹೊತ್ತುಕೊಂಡು ನಮ್ಮನ್ನು ನೀತಿವಂತರನ್ನಾಗಿ ಮಾಡಲು ಸ್ವಾಮಿ ನೀನು ಅನೀತಿಯ ಸ್ಥಾನವನ್ನು ವಹಿಸಿಕೊಂಡು ಅಪ್ಪ ನಮ್ಮನ್ನು ನಿರಪರಾಧಿಯನ್ನಾಗಿ ಮಾಡುವುದಕ್ಕೋಸ್ಕರ ನೀನು ಅಪರಾಧಿ ಎಂಬುವಂಥ ಸ್ಥಾನವನ್ನು ವಹಿಸಿಕೊಂಡು ಸ್ವಾಮಿ ದೇವರೇ, ಅನೀತಿಯಾಗಿ ಜೀವಿಸ್ತಾ ಇದ್ದಂಥ ನಮ್ಮ ಬಾಳನ್ನ ದೇವರೇ ನೀತಿಯ ಜೀವಿತವಾಗಿ ನಮ್ಮನ್ನು ಮಾರ್ಪಡಿಸಿ ಅನೀತಿಯನ್ನೆಲ್ಲ ನಿಮ್ಮ ಮೇಲೆ ತೆಗೆದುಕೊಂಡು ಆ ಕಲ್ವಾರಿ ಶಿಲುಬೆಯಲ್ಲಿ ದೇವರೇ ನಮ್ಮ ತಪ್ಪು ಅಪರಾಧಗಳಿಗಾಗಿ ಪಾಪಗಳಿಗಾಗಿ ಶಾಪಗಳಿಗಾಗಿ ಮರಣವನ್ನು ಅರ್ಪಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಯಜ್ಞವಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಯಾರೆಲ್ಲ ಮಕ್ಕಳು ದೇವರೇ ಒಂದು ಪಾಪದಿಂದ ಒಂದು ಬಿಡುಗಡೆ ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ದೇವರೇ ಎಸೆಯ ಗೋ ದೇವರೇ ನಿನ್ನ ನಾಮದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನ ಕೊಟ್ಟು ಸಮಾಧಾನವನ್ನ ಕೊಟ್ಟು ಶಾಂತಿಯನ್ನ ಕೊಟ್ಟು ದೇವರೇ ನೂತನವಾದಂಥ ಜೀವಿತನ ಕೊಟ್ಟು ದೇವರೇ ನಡೆಸಿರಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವೇ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದಿ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದಿ ಲಾರ್ಡ್.